ಬಿಸಿಬೇಳೆ ಬಾತು ನಾರ್ಮಲ್ ಆಗಿ ಅಕ್ಕಿ ಬೇಳೆ ಉಪಯೋಗಿಸಿ ಮಾಡ್ತಾರೆ. ಆದ್ರೆ ಇವತ್ತು ನಾನ್ ನಿಮ್ಗೆ ಅವಲಕ್ಕಿ ಉಪಯೋಗಿಸ್ಕೊಂಡು ಬಿಸಿಬೇಳೆ ಬಾತ್ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂತ ಪುಡಿ ಕೂಡ ಹುರ್ಕೊಂಡು ತೋರಿಸ್ತೀನಿ. ನಾನು 1 ಕಪ್ಪು ಇದರಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ. 1 ಕಪ್ಪು ಬೇಳೆಗೆ ಬಿಸಿಬೇಳೆ ಬಾತ್ ಮಾಡುವಾಗ ಯಾವ ಪದಾರ್ಥ ಆದ್ಮೇಲೆ ಯಾವ ಪದಾರ್ಥ ಹಾಕಿ ಅದನ್ನ ಫ್ರೈ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಈ ತರ ಫ್ರೆಶ್ ಆಗಿ ಪುಡಿ ಹುರ್ಕೊಂಡು ಮಾಡಿದ್ರೆ ಹೋಟೆಲ್ಗಳಲ್ಲಿ ಹೋಗಿ ಇದನ್ನ ತಿನ್ನದೇ ಬಿಟ್ಬಿಡ್ತೀರಾ. ನೋಡಿ ಎಷ್ಟು ಬ್ರೈಟ್ ಕಲರು, ತುಂಬಾ ಚೆನ್ನಾಗಿ ಬಂದಿದೆ ಪುಡಿ ಮಾತ್ರ. ಅವಲಕ್ಕಿಯಲ್ಲಿ ಬಿಸಿಬೇಳೆ ಬಾತ್ ಮಾಡುವಾಗ ಸ್ವಲ್ಪ ಅವಲಕ್ಕಿ ಮುಂದೆ ಇರಬೇಕು. ರುಚಿಕರವಾದ ಅಥೆಂಟಿಕ್ ಆದ ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿ ಆಗೋಯ್ತು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಬಿಸಿಬೇಳೆ ಬಾತ್ ರೆಸಿಪಿ ತೋರ್ಸಕ್ ಬಂದಿದ್ದೀನಿ. ಬಿಸಿಬೇಳೆ ಬಾತು ನಾರ್ಮಲ್ ಆಗಿ ಅಕ್ಕಿ ಬೇಳೆ ಉಪಯೋಗಿಸಿ ಮಾಡ್ತಾರೆ. ಆದ್ರೆ ಇವತ್ತು ನಾನ್ ನಿಮ್ಗೆ ಅವಲಕ್ಕಿ ಉಪಯೋಗಿಸ್ಕೊಂಡು ಬಿಸಿಬೇಳೆ ಬಾತ್ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂತ ಪುಡಿ ಕೂಡ ಹುರ್ಕೊಂಡು ತೋರಿಸ್ತೀನಿ. ಅವಲಕ್ಕಿ ಉಪಯೋಗಿಸಿ ಬಿಸಿಬೇಳೆ ಬಾತ್ ಸುಲಭವಾಗಿ ಹೇಗ್ ಮಾಡಬಹುದು ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ನೀವು ಹೋಟೆಲ್ಗೆ ಹೋದ್ರೆ ಬಿಸಿಬೇಳೆ ಬಾತ್ ತಿಂದಿರ್ತೀರಾ, ಇಲ್ಲ ಕೇಟರಿಂಗ್ ಮಾಡಿಸಿದ್ರೆ ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಿಸಿರ್ತೀರಾ. ಸೊ ಅದೇ ರೀತಿ ಟೇಸ್ಟ್ ಕೊಡುವಂತ ಬಿಸಿಬೇಳೆ ಬಾತು ಅವಲಕ್ಕಿಲಿ ಹೇಗ್ ಮಾಡ್ಬೋದು ನಾನು ತೋರಿಸ್ತೀನಿ ಇವತ್ತು. ಬಹಳ ಸಿಂಪಲ್ಲು. ನಾರ್ಮಲ್ ಆಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂದ್ರೆ ಅಕ್ಕಿ ತಗೋತೀವಿ, ತೊಗರಿಬೇಳೆ ತಗೋತೀವಿ. ಆದ್ರೆ ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ತೊಗರಿಬೇಳೆ ಉಪಯೋಗಿಸಿ ಮಾಡಕ್ಕಾಗಲ್ಲ. ನಾವು ಹೆಸರು ಬೇಳೆ ತಗೊಂಡ್ ಮಾಡ್ಬೇಕು. ಇಲ್ಲಿ ನಾನು ಈ ತರ ಮೆಜರಿಂಗ್ ಕಪ್ ಅಲ್ಲಿ 1 ಕಪ್ ಆಗೋಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಆ 1 ಕಪ್ ಹೆಸರು ಬೇಳೆನ ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. 1 ರಿಂದ 2 ನಿಮಿಷಗಳ ಕಾಲ ಇದನ್ನ ಡ್ರೈ ರೋಸ್ಟ್ ಮಾಡೋಣ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ರೆ ನಾವು ಮಾಡ್ತಿರೋಂಥ ಅವಲಕ್ಕಿ ಬಿಸಿಬೇಳೆ ಬಾತು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕೂಡ ಹಾಕೋಬಹುದು, ಏನು ತೊಂದರೆ ಇಲ್ಲ. ಬಟ್ ಡ್ರೈ ರೋಸ್ಟ್ ಮಾಡಿದ್ರೆ ಇನ್ನ ಅದರ ಪರಿಮಳ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಹೆಚ್ಚಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೆಲವ್ರ ಮನೆಗಳಲ್ಲಿ ಗುರುವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಇಲ್ಲ ಒಂದು ಹೊತ್ತು ಊಟ ಮಾಡೋರೆಲ್ಲ ತುಂಬಾ ಜನ ಇರ್ತಾರೆ. ಅಂಥವ್ರು ಈ ಥರ ಅವಲಕ್ಕಿನ ಉಪಯೋಗಿಸಿ ಬಿಸಿಬೇಳೆ ಬಾತ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ನೀವು ಬಿಸಿಬೇಳೆ ಬಾತ್ ತಿಂದಂಗೂ ಇರುತ್ತೆ, ಅನ್ನ ತಿಂದೇ ಇರೋಂಗೂ ಇರುತ್ತೆ. ಟೇಸ್ಟ್ ವೈಸ್ ಏನು ಡಿಫ್ರೆನ್ಸೇ ಇರಲ್ಲ. ಬಿಸಿಬೇಳೆ ಬಾತ್ ಹೇಗಿರುತ್ತೋ ಅದೇ ರೀತಿನೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದ್ರದ್ದು. ಸ್ನೇಹಿತರೆ 1-2 ನಿಮಿಷ ಇದನ್ನ ಫ್ರೈ ಮಾಡಿದ್ದೀನಿ. ಸೊ ಸಾಕು, ಈಗ ಒಲೆ ಆಫ್ ಮಾಡೋಣ. ಈಗ ಇದಕ್ಕೆ ನೀರು ಹಾಕುವಂತ ಸಮಯ. ನಾನು 1 ಕಪ್ಪು ಇದರಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ. 1 ಕಪ್ಪು ಬೇಳೆಗೆ 6 ಕಪ್ ಆಗೋಷ್ಟು ನೀರು ಹಾಕೊಳ್ಳೋಣ. 1 2 3 4 5 6 ಕಪ್ ನೀರು ಹಾಕಿದೆ. 6 ಕಪ್ ನೀರ್ ಜೊತೆಗೆ ಇದಕ್ಕೆ ಬೇಕಾಗಿರೋಂತ ತರಕಾರಿ ಕೂಡ ಹಾಕೊಂಡ್ಬಿಡೋಣ. ನಾನು 2 ಕ್ಯಾರೆಟ್ ಈ ತರ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಒಂದು 20 ಬೀನ್ಸ್ ತಗೊಂಡಿದ್ದೀನಿ, ಅದನ್ನು ಹಾಕೊಂಡಿದ್ದೀನಿ. 2 ಆಲೂಗಡ್ಡೆನ ಸ್ವಲ್ಪ ದಪ್ಪಕ್ಕೆ ಕ್ಯೂಬ್ಸ್ ತರ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ, ಹಸಿ ಕಡಲೆ ಬೀಜ ಇದು. ಅರ್ಧ ಕಪ್ ಆಗೋಷ್ಟು ಬಟಾಣಿ ಹಾಕೋತಾ ಇದ್ದೀನಿ. ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಒಂದು ಸಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಡೋಣ. ಮುಚ್ಚಿ ಇದನ್ನ ಪಕ್ಕಕ್ಕೆ ಶಿಫ್ಟ್ ಮಾಡೋಣ. ಶಿಫ್ಟ್ ಮಾಡಿ ಒಲೆ ಅಂಟಿಸೋಣ. ಅದು 3 ವಿಷಲ್ ಕೂಗಿ ಕೂಲ್ ಆಗಬೇಕು. ಅದು ಕೂಗಿ ಕೂಲ್ ಆಗೋಷ್ಟೊತ್ತಿಗೆ ನಾವು ಈ ಕಡೆ ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ಬೇಕಾಗಿರೋಂಥ ಪುಡಿ ಹುರ್ಕೊಂಬಿಡೋಣ. ಪುಡಿ ಹುರ್ಕೊಳ್ಳೋಕೆ ಒಂದು ಬಾಣಲೆ ತಗೊಂಡಿದ್ದೀನಿ, ಒಲೆ ಅಂಟಿಸ್ಕೊತಾ ಇದ್ದೀನಿ. ಬಾಣಲೆಗೆ ಮತ್ತೆ ನಾನು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ಜಾಸ್ತಿ ಬೇಡ, 1 ರಿಂದ 2 ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕು. ಎಣ್ಣೆ ಹಾಕೊಳ್ಳೋದ್ರಿಂದ ಈವನ್ ಆಗಿ ನಾವು ಹಾಕೋ ಪದಾರ್ಥ ಎಲ್ಲ ಕರೆಕ್ಟಾಗಿ ರೋಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಇಂಪಾರ್ಟೆಂಟ್. ಸೊ ಎಣ್ಣೆ ಕಾಯ್ತಿದೆ. ಇದಕ್ಕೆ ಮೊದಲಿಗೆ ಒಂದು 2 ಪೀಸ್ ಆಗೋಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೊಂಚೂರು ಫ್ರೈ ಮಾಡ್ಕೊಂಬಿಡೋಣ. ಹಿಂಗು ಫ್ರೈ ಆದಮೇಲೆ
1/4 ಚಮಚ ಆಗೋಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ, ಅರ್ಧ ಚಮಚ ಆಗೋಷ್ಟು ಮೆಣಸು ಹಾಕೊಂಡಿದ್ದೀನಿ. ಇದನ್ನ ಒಂದ್ಸಲ ಬಾಡಿಸ್ಕೊಂಬಿಡೋಣ. ಮೆಂತ್ಯ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಳೋಣ. ನೋಡಿ, ಮೆಂತ್ಯ ಕಲರ್ ಚೇಂಜ್ ಆಯ್ತು. ಸ್ವಲ್ಪ ಮಸಾಲ ಪದಾರ್ಥ ಹಾಕೊಳ್ಳೋಣ. ಒಂದು 2 ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ, 4 ಏಲಕ್ಕಿ ಹಾಕೊಂಡಿದ್ದೀನಿ, 4 ಲವಂಗ ಹಾಕೊಂಡಿದ್ದೀನಿ, ಒಂದೇ ಒಂದು ಮರಾಠಿ ಮೊಗ್ಗು ಹಾಕೊಂಡಿದ್ದೀನಿ. ಸ್ಟಾರ್ ಹೂವನಲ್ಲಿ ಒಂದು 3 ದಳ ಮಾತ್ರ ಹಾಕೊಂಡಿದ್ದೀನಿ. ಜಾಪತ್ರೆಯಲ್ಲಿ ಅರ್ಧಕ್ಕಿಂತ ಕಮ್ಮಿ, ಒಂದು 1/4 ಭಾಗ ಜಾಪತ್ರೆ ಹೂವ ಹಾಕೊಂಡಿದ್ದೀನಿ. ಒಂದು ಜಾಯಿಕಾಯಿನ ಕುಟ್ಟಿ ಅದರಲ್ಲಿ 1/4 ಭಾಗ ಆಗುವಷ್ಟು ಜಾಯಿಕಾಯಿನ ಹಾಕೋತಾ ಇದ್ದೀನಿ. ಇದರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಈಗ ಎಲ್ಲಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಪುಡಿ ಹುರಿಯುವಾಗ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು, ಮೀಡಿಯಂ ಫ್ಲೇಮಲ್ಲಿ ಕೂಡ ಇಟ್ಕೋಬಾರ್ದು. ಅವಾಗಲೇ ಪುಡಿ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಫೈನಲ್ ರಿಸಲ್ಟು ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ನಮಗೆ ಅನ್ನೋರು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವತ್ತೂ ಪುಡಿನ ರೋಸ್ಟ್ ಮಾಡಬಾರ್ದು. ಜೀರಿಗೆ ಒಳ್ಳೆ ಪರಿಮಳ ಕೊಡುತ್ತೆ ಫ್ರೈ ಮಾಡುವಾಗ. ಆ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದ್ಸಲ ಪರಿಮಳ ಬರ್ತಾ ಇದೆ ಅಂದರೆ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ, 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಳೆಗಳು ಇವಾಗ ಏನು ಹಾಕೊಂಡಿದ್ದೀವಿ ಅದರದ್ದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬಿಸಿಬೇಳೆ ಬಾತ್ ಮಾಡುವಾಗ ಯಾವ ಪದಾರ್ಥ ಆದಮೇಲೆ ಯಾವ ಪದಾರ್ಥ ಹಾಕಿ ಅದನ್ನು ಫ್ರೈ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಒಂದೊಂದು ಪದಾರ್ಥನೂ ಅದರದ್ದೇ ಆದಂಥ ಟೈಮ್ ತಗೊಳುತ್ತೆ ಕರೆಕ್ಟಾಗಿ ರೋಸ್ಟ್ ಆಗೋದಕ್ಕೆ. ಸೊ ಹಾಗಾಗಿ ಯಾವ ಪದಾರ್ಥ ಆದಮೇಲೆ ಯಾವ ಪದಾರ್ಥ ಹಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಕೊಡುತ್ತೆ. ಪ್ರತಿಯೊಂದು ಪದಾರ್ಥ ಹಾಕಿದ್ಮೇಲೂ 1 ರಿಂದ 2 ನಿಮಿಷ ಅದನ್ನು ಫ್ರೈ ಮಾಡಿ ಆಮೇಲೆ ಇನ್ನೊಂದು ಪದಾರ್ಥ ಹಾಕೋಬೇಕು. ಇಲ್ಲಾಂದರೆ ಮೊದಲು ಹಾಕಿರೋಂಥ ಪದಾರ್ಥ ರೋಸ್ಟ್ ಆಗಿರಲ್ಲ. ಅದು ರೋಸ್ಟ್ ಆಗಿಲ್ಲ ಕರೆಕ್ಟಾಗಿ ಅಂದರೆ ಫೈನಲ್ ರಿಸಲ್ಟ್ ತುಂಬ ಎಫೆಕ್ಟ್ ಆಗುತ್ತೆ. ಟೇಸ್ಟ್ ವೈಸ್ ಆಗಿರ್ಬೋದು, ಪರಿಮಳದ ವೈಸ್ ಆಗಿರ್ಬೋದು, ಅದು ತುಂಬ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಒಂದೊಂದು ಪದಾರ್ಥನೂ 1-2 ನಿಮಿಷ ಫ್ರೈ ಮಾಡಿಕೊಂಡೆ ಇನ್ನೊಂದು ಪದಾರ್ಥ ಹಾಕಬೇಕು. ಸ್ನೇಹಿತರೆ, ಬೇಳೆಗಳ ಕಲರೆಲ್ಲ ಚೇಂಜ್ ಆಗಿದೆ ನೋಡ್ಬೋದು. ಈಗ ಇದಕ್ಕೆ ನಾನು 1 ಹಿಡಿ ಆಗುವಷ್ಟು ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾ ಕೂಡ 1 ನಿಮಿಷ ರೋಸ್ಟ್ ಮಾಡಿಬಿಡೋಣ. ಈಗ ನಾನು ಪುಡಿ ಹುರಿತಾ ಇರೋದು ನಾನು ಏನು ಕ್ವಾಂಟಿಟಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಇದೆ. ಇದು ಧನಿಯಾ 1 ನಿಮಿಷ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಒಂದು 12 ಬ್ಯಾಡಗೆ ಮೆಣಸಿನಕಾಯಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡೋಣ. ಎಲ್ಲಿವರೆಗೂ ರೋಸ್ಟ್ ಮಾಡಬೇಕು ಅಂದರೆ, ಈಗ ನಾವು ಹಾಕಿರೋಂಥ ಕರಿಬೇವು ಹಸಿ ಇದೆ, ಅದು ರೋಸ್ಟ್ ಮಾಡ್ತಾ ಮಾಡ್ತಾ ಕ್ರಿಸ್ಪ್ ಆಗುತ್ತೆ. ಹಿಸ್ಕಿದ್ರೆ ಪುಡಿ ಆಗಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡ್ರೆ ನಾವು ಹಾಕಿರೋಂಥ ಪದಾರ್ಥ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ನೋಡೋದಕ್ಕೆ ತುಂಬ ಕಾಂಪ್ಲಿಕೇಶನ್ ಅಂತ ಅನ್ನಿಸ್ಬೋದು. ಒಂದು 2-3 ಸಲ ಮನೆಯಲ್ಲಿ ಮಾಡ್ಕೊಂಡು ಪ್ರಾಕ್ಟೀಸ್ ಆಗಿದ್ರೆ ಬಿಸಿಬೇಳೆ ಬಾತು ಮನೆಯಲ್ಲಿ ಮಾಡೋದು ತುಂಬ ಈಸಿ. ಅದರಲ್ಲೂ ಈ ಥರ ಫ್ರೆಶ್ ಆಗಿ ಪುಡಿ ಹುರ್ಕೊಂಡು ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ಗಳಲ್ಲಿ ಹೋಗಿ ಇದನ್ನು ತಿನ್ನೋದೇ ಬಿಟ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ ಬಿಸಿಬೇಳೆ ಬಾತು. ಮೆಣಸಿನ್ಕಾಯಿ ಹಾಕುವಾಗ ತುಂಡು ಮಾಡಿ ಹಾಕೊಳ್ಳಿ, ಯಾಕಂದರೆ ನಾವು ಬರೀ ಮೆಣಸಿನ್ಕಾಯಿ ಔಟರ್ ಲೇಯರ್ ಮಾತ್ರ ಅದನ್ನು ರೋಸ್ಟ್ ಮಾಡೋದಿಲ್ಲ, ಒಳಗಡೆ ಇರೋ ಬೀಜ ಕೂಡ ರೋಸ್ಟ್ ಆಗಬೇಕು. ತುಂಡು ಮಾಡಿದ್ರೆ ಏನಾಗುತ್ತೆ, ಮೆಣಸಿನ್ಕಾಯಿ ಓಪನ್ ಆಗಿ ಅದರೊಳಗಡೆ ಇರೋ ಬೀಜ ಎಲ್ಲ ಆಚೆ ಬರುತ್ತೆ, ಅದು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಆಗ ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರ್ ಕೂಡ ಕೂಗ್ತಾ ಇದೆ ಆಗಲೇ, ನಾವಿನ್ನ ಪುಡಿ ಪೂರ್ತಿ ಹುರಿದಿದ್ದಾಗೇ ಇಲ್ಲ. ಒಂದ್ಸಲ ಚೆಕ್ ಮಾಡೋಣ ಕರ್ಬೇವಿನ ಸೊಪ್ಪು ಆಗಿದೆಯಾ ಅಂತ. ಸುಮ್ಮನೆ 1-2 ಕರ್ಬೇವಿನ ಸೊಪ್ಪು ತೆಕ್ಕೊಳ್ಳಿ. ನೋಡಿ, ಪುಡಿ ಮಾಡಿದ್ರೆ ಈ ಥರ ಪುಡಿ ಆಗಬೇಕು. ಸೊ ಅಲ್ಲಿಗೆ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾವು ಹುರಿದಿರೋಂಥ ಪದಾರ್ಥ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಈಗ ಒಲೆ ಆಫ್ ಮಾಡಿಬಿಡೋಣ. ಈಗ ಇದಕ್ಕೆ 1 ಹಿಡಿ ಆಗುವಷ್ಟು ಕೊಬ್ಬರಿ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಕೋತಾ ಇದ್ದೀನಿ.
ಕೊಬ್ಬರಿ ಮತ್ತೆ ಗಸಗಸೆ ತುಂಬಾ ಫ್ರೈ ಮಾಡ್ಬೇಕಂತ ಏನಿಲ್ಲ. ಕೊಬ್ಬರಿನಲ್ಲಿ ಸ್ವಲ್ಪ ಮಾಯಿಶ್ಚರ್ ಇರುತ್ತೆ, ಮಾಯಿಶ್ಚರ್ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಒಲೆ ಆಫ್ ಮಾಡ್ಕೊಂಡೆ ಅದನ್ನ ಹಾಕೋಬಹುದು. ನಾವು ಏನ್ ಪದಾರ್ಥ ಹುರಿದಿರ್ತೀವಲ್ಲ ಆ ಪದಾರ್ಥಕ್ಕೆ ಕೊಬ್ಬರಿ ಮತ್ತೆ ಗಸಗಸೆ ಎರಡು ಕ್ಲೀನ್ ಆಗಿ ರೋಸ್ಟ್ ಆಗುತ್ತೆ. ಗಸಗಸೆ ಹಾಕೋದ್ರಿಂದ ನಾವು ಎಷ್ಟೊಂದು ಮಸಾಲಾ ಪದಾರ್ಥ ಹಾಕಿದೀವಲ್ಲ, ಸೊ ಅದರಿಂದ ಬಾಡಿ ಹೀಟ್ ಆಗುತ್ತೆ. ಆ ಬಾಡಿ ಹೀಟ್ನ ಕೂಲ್ ಮಾಡೋದಕ್ಕೋಸ್ಕರ ಗಸಗಸೆ ಹಾಕೊಳ್ಳೋದು. ನಾನಿಲ್ಲಿ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಜಾಸ್ತಿ ಅನ್ನೋರು ಒಂದು 5 ಗುಂಟೂರು ಮೆಣಸಿನ್ಕಾಯಿನ ಹಾಕೋಬಹುದು. ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳೋದಾದ್ರೆ ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿ ಕಮ್ಮಿ ಮಾಡಿಬಿಟ್ಟು ಒಂದು 5 ಗುಂಟೂರು ಮೆಣಸಿನ್ಕಾಯಿನ ಹಾಕೋಬಹುದು. ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರು ಮತ್ತೆ ಟೇಸ್ಟ್ ಎರಡೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಪುಡಿ ಹುರಿದಿದ್ದಾಗಿದೆ. ಕುಕ್ಕರ್ ಕೂಡ 3 ವಿಸಲ್ ಕೂಗಿದೆ. ಒಲೆ ಆಫ್ ಮಾಡಿದ್ದೀನಿ ಎರಡರದ್ದು. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡ್ ಬರ್ತೀನಿ. ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಕೂಲ್ ಆಗಿರುತ್ತೆ. ಒಂದು ಒಗ್ಗರಣೆ ಹಾಕ್ಬಿಟ್ರೆ ಅವಲಕ್ಕಿ ಬಿಸಿಬೇಳೆಬಾತ್ ರೆಡಿ ಆಗಿಬಿಡುತ್ತೆ. ಪದಾರ್ಥ ಎಲ್ಲ ತಣ್ಣಗಾಗೋವರೆಗೂ ಸ್ವಲ್ಪ ಕಾಯೋಣ. ಹುರಿದಿದ್ದಂತ ಪುಡಿಗೆ ಪೂರ್ತಿ ತಣ್ಣಗಾಗಿತ್ತು. ಅದನ್ನ ಮಿಕ್ಸಿಲಿ ರುಬ್ಬ ಬಂದಿದ್ದೀನಿ. ನೋಡಿ ಎಷ್ಟು ಬ್ರೈಟ್ ಕಲರು, ತುಂಬಾ ಚೆನ್ನಾಗಿ ಬಂದಿದೆ. ಪುಡಿ ಮಾತ್ರ ಪರಿಮಳ ಅಂತೂ ಅದ್ಭುತವಾಗಿ ಬರ್ತಾ ಇದೆ. ಕೊಬ್ಬರಿ ಹಾಕಿರೋದ್ರಿಂದ ತುಂಬಾ ಇದನ್ನ ನುಣ್ಣಗೆ ಪುಡಿ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಕೊಬ್ಬರಿದು ಜಿಡ್ಡು ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ತರಿತರಿನೇ ಇರ್ಲಿ, ಏನ್ ತೊಂದರೆ ಇಲ್ಲ. ಮತ್ತೆ ನೀವು ತಕ್ಷಣಕ್ಕೆ ಬಿಸಿಬೇಳೆಬಾತ್ ಮಾಡೋದಾದ್ರೆ ಈ ತರ ಪುಡಿಗೆ ಕೊಬ್ಬರಿ ಹಾಕೊಂಡು ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲ ಪೌಡರ್ನ ಸ್ಟೋರ್ ಮಾಡ್ಕೊಂಡು ಆಮೇಲೆ ಉಪಯೋಗಿಸ್ತೀವಿ ಅನ್ನೋದಾದ್ರೆ ಕೊಬ್ಬರಿ ಹಾಕೋ ಸ್ಟೆಪ್ನ ಸ್ಕಿಪ್ ಮಾಡಿ ಬಿಸಿಬೇಳೆಬಾತ್ ಮಾಡುವಾಗ ಸ್ವಲ್ಪ ಕೊಬ್ಬರಿ ಹಾಕೊಳ್ಳಿ, ಅವಾಗ ರುಚಿ ಚೆನ್ನಾಗಿ ಬರುತ್ತೆ. ಕುಕ್ಕರ್ ಕೂಡ ಕೂಲ್ ಆಗಿದೆ. ಒಂದ್ಸಲ ಓಪನ್ ಮಾಡಿ ನೋಡೋಣ ಹೇಗ್ ಬಂದಿದೆ. ತುಂಬಾ ಚೆನ್ನಾಗಿ ಬೇಳೆ ಎಲ್ಲ ಕೂಗಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಪುಡಿ ಹುರಿಯೋದಕ್ಕೆ ಬಾಣಲೆ ತಗೊಂಡಿದ್ನಲ್ಲ, ಅದೇ ಬಾಣಲೆನ ತಗೊಂಡಿದ್ದೀನಿ. ಒಲೆ ಅಂಟಿಸ್ಕೊಳ್ಳೋಣ. ಮತ್ತೆ ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 50 ml ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಬಿಸಿಬೇಳೆಬಾತು ಘಮ ಚೆನ್ನಾಗಿ ಬರಲಿ ಅಂತ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಕಾದಿದೆ. ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿತಿರಂಗೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. 2 ಕ್ಯಾಪ್ಸಿಕಮ್ನ ಡೈಸ್ ಮಾಡಿ ಹಚ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ. ಕ್ಯಾಪ್ಸಿಕಮು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ತಿನ್ನೋರಾದ್ರೆ ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಮುಂಚೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಹಾಕೋಬಹುದು. ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ, ಈರುಳ್ಳಿ ಹಾಕ್ದರೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಕ್ಯಾಪ್ಸಿಕಮ್ಮು, ಮತ್ತೆ ನೀರಲ್ಲಿ ಏನು ಬೇಯಿಸೋದಿಲ್ಲ. ಹಾಗಾಗಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ನೇಹಿತರೆ, ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 2 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಕೂಡ ಹಾಕೋತಾ ಇದ್ದೀನಿ. ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಬಿಸಿಬೇಳೆಬಾತು ಅಥವಾ ಅವಲಕ್ಕಿ ಬಿಸಿಬೇಳೆಬಾತು ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಈ ಮೆಥಡಲ್ಲಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ, ಕುಕ್ಕರ್ಗೆ ಪುಡಿ ತರಕಾರಿ ಅಕ್ಕಿ ಅಥವಾ ಅವಲಕ್ಕಿ ಬೇಳೆ ಎಲ್ಲ ಹಾಕ್ಬಿಟ್ಟು ಕೂಗಿಸ್ಬಿಡ್ತಾರೆ. ಆ ರೀತಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಮಾಡಿದ್ರೆ ಆ ಕುಕ್ಕರಲ್ಲಿ ಮಾಡೋದಕ್ಕಿಂತ 100 ಪಟ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ಅದ್ರದ್ದು ರಸ ಹಿಂಡ್ಕೊಂಡು ಬಂದಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ನಾನು ಎಷ್ಟು ಗಾತ್ರದ ಹುಣಸೆ ಹಣ್ಣು ತಗೊಂಡಿದ್ನೋ ಅಷ್ಟೇ ಗಾತ್ರದ ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಒಂದು 2-3 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಹುಣಸೆ ರಸದ ಹಸಿ ವಾಸನೆ ಹೋಗ್ಬೇಕು. ಅದೇ ಸಮಯದಲ್ಲಿ ನಾವು ಹಾಕಿರೋ ಬೆಲ್ಲ ಕೂಡ ಕರಗಬೇಕು. ಸ್ನೇಹಿತರೆ, ಹುಣಸೆ ರಸ ಎಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿಬೇಳೆಬಾತ್ ಪುಡಿ, ಅದನ್ನು ಪೂರ್ತಿ ಇಲ್ಲೇ ಹಾಕೊಳ್ಳೋಣ. ನಾನು ಕ್ವಾಂಟಿಟಿಗೆ ಕರೆಕ್ಟಾಗಿ ಮಾಡಿದ್ದೆ, ಹಾಗಾಗಿ ಪೂರ್ತಿ ಇಲ್ಲೇ ಹಾಕೋತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ.
ಬಿಸಿಬೇಳೆಬಾತ್ ಪುಡಿ ಎಲ್ಲ ಮಿಕ್ಸ್ ಆದ್ಮೇಲೆ ಇದಕ್ಕೆ ಕನ್ಸಿಸ್ಟೆನ್ಸಿಗೋಸ್ಕರ 1 ಕಪ್ಪು ನೀರು ಹಾಕೋತಾ ಇದ್ದೀನಿ. ಎಲ್ಲ ಪೂರ್ತಿ ಕ್ಲೀನಾಗಿ ಮಿಕ್ಸ್ ಮಾಡ್ಬಿಡೋಣ. ಅವಾಗಲೇ ಹುರಿಯುವಾಗಲೂ ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೆ, ಇವಾಗಲೂ ಸ್ವಲ್ಪ ಹಾಕೋತಾ ಇದ್ದೀನಿ. ಬಾಯಿಗೆ ಸಿಕ್ಕಿದ್ರೆ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ. ಒಲೆ ಸಣ್ಣ ಮಾಡ್ಕೊಳ್ಳೋಣ. ನೀರು ಹಾಕಿದೀವಲ್ಲ, ಪುಡಿ ಹಾಕಿರೋದ್ರಿಂದ ಕುದಿಯೋದಕ್ಕೆ ಶುರು ಆಗುತ್ತೆ. ಒಲೆ ಸಣ್ಣ ಮಾಡಿಕೊಂಡು ನಾವು ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ. ಇದರ ಜೊತೆಗೆ ಅವಲಕ್ಕಿ ಹಾಕೊಂಡ್ಬಿಡೋಣ. ನಾನು 1 ಕಪ್ ಆಗೋಷ್ಟು ಹೆಸರುಬೇಳೆ ತಗೊಂಡಿದ್ದೆ. 1 ಕಪ್ ಹೆಸರುಬೇಳೆಗೆ 1.5 ಕಪ್ ಅವಲಕ್ಕಿನ 3 ಸಲ ತೊಳೆದು ಇಟ್ಕೊಂಡಿದ್ದೆ, ಅದನ್ನ ಇಲ್ಲೇ ಹಾಕೋತಾ ಇದ್ದೀನಿ. ನೆನೆಸ್ಬೇಕು ಅಂತೆಲ್ಲ ಏನೂ ಇಲ್ಲ. ಅವಲಕ್ಕಿ ತೊಳೆದ್ಬಿಟ್ಟು ಸೀದಾ ಹಾಕೋದಷ್ಟೇನೆ. ನಾನು ಕೂಡ ಇವಾಗ ಹುಣಸೆ ಹಣ್ಣು ಹಾಕಿ ಅದು ಪೂರ್ತಿ ಕುದಿಯುವಂತ ಸಮಯದಲ್ಲಿ ತೊಳ್ಕೊಂಡು ಬಂದೆ ಹೋಗಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಬಿಸಿಬೇಳೆ ಬಾತು ಅಕ್ಕಿ ಉಪಯೋಗಿಸಿ ಮಾಡುವಾಗ ನಾವು 1 ಕಪ್ ಅಕ್ಕಿಗೆ 1 ಕಪ್ ಬೇಳೆ ತಗೋಬೇಕು. ಅವಲಕ್ಕಿಲಿ ಬಿಸಿಬೇಳೆ ಬಾತ್ ಮಾಡುವಾಗ ಸ್ವಲ್ಪ ಅವಲಕ್ಕಿ ಮುಂದೆ ಇರಬೇಕು. ಹಾಗಾಗಿ 1 ಕಪ್ ಹೆಸರು ಬೇಳೆಗೆ ನಾನು 1.5 ಕಪ್ ಆಗೋಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಬರೀ ಅಕ್ಕಿ ಹಾಕಿ ಮಾಡಿದ್ರೆ ಮಾತ್ರ 1:1 ರೇಷಿಯೋಲ್ ಮಾಡಬೇಕು. ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡುವಾಗ ಅವಲಕ್ಕಿ ಮುಂದೆ ಇದ್ರೆ ಒಳ್ಳೇದು, ಇಲ್ಲಾಂದ್ರೆ ಸಮ ಹಾಕ್ಬಿಟ್ರೆ ಒಂಥರ ಪೇಸ್ಟ್ ಆದಂಗೆ ಆಗ್ಬಿಡುತ್ತೆ ಹೆಸರು ಬೇಳೆದು. ಹಾಗಾಗಿ ಅವಲಕ್ಕಿ ಸ್ವಲ್ಪ ಮುಂದೆ ಇರಲಿ, ಹೆಸರು ಬೇಳೆ ಸ್ವಲ್ಪ ಹಿಂದೆ ಇರಲಿ. ಫೈನಲ್ ಐಟಮು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರುಚಿಕರವಾದ ಅಥೆಂಟಿಕ್ ಆದ ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿ ಆಗೋಯ್ತು. ಫೈನಲ್ ಮಿಕ್ಸು. ಸ್ನೇಹಿತರೆ, ಅದ್ಭುತವಾದ ರುಚಿಯ ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿ ಆಗೋಯ್ತು. ಸೊ ಇದನ್ನ ಟೇಸ್ಟ್ ಮಾಡೋದು ಒಂದೇ ಬಾಕಿ ಇರೋದು. ಯಾಕೆ ತಡ, ಅದನ್ನ ಕೂಡ ಟೇಸ್ಟ್ ಮಾಡ್ಬಿಡೋಣ ಹೇಗೆ ಬಂದಿದೆ ಅಂತ. ಒಂದು ಚೂರು ತಗೊಂಡಿದ್ದೀನಿ, ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸಖತ್ತಾಗಿದೆ ನೋಡಿ. ಬಿಸಿಬೇಳೆ ಬಾತ್ ಮಾಡುವಾಗ ಚಕ್ಕೆ ಸ್ವಲ್ಪ ಮುಂದೆ ಇರಬೇಕು. 2 ಇಂಚ್ ಚಕ್ಕೆ ಹಾಕಿದ್ವಲ್ಲ, ಕರೆಕ್ಟಾಗಿ ಒಂಚೂರು ಚಕ್ಕೆ ಫ್ಲೇವರು ಜಾಸ್ತಿ ಸಿಗುತ್ತೆ ನಿಮಗೆ. ಜೊತೆಲಿ ತಿನ್ನುವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ, ಅವಾಗಲೇ ಹೇಳ್ದಂಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟು ಮತ್ತೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಕಲರು ನೋಡ್ಬೋದು ನೀವೇನೆ, ಕೆಂಪಗೆ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇನೆ, ಖಾರ ಕೂಡ ಅಷ್ಟೇನೆ ಚೆನ್ನಾಗಿದೆ. ತುಂಬ ಖಾರ ಏನಿಲ್ಲ, ಮಕ್ಕಳು ಕೂಡ ಇದನ್ನ ಆರಾಮಾಗಿ ತಿನ್ಬೋದು. ಓವರ್ ಆಲ್ ಅದ್ಭುತವಾಗಿದೆ. ನೀವು ಇದನ್ನ ಯಾರಿಗಾದ್ರೂ ಕೊಟ್ರೆ ಬಿಸಿಬೇಳೆ ಬಾತ್ ಅನ್ಕೊಂಡೇ ತಿಂತಾರೆ. ಅದು ಅವಲಕ್ಕಿಯಿಂದ ಮಾಡಿರೋ ಬಿಸಿಬೇಳೆ ಬಾತ್ ಅಂತ ಗೊತ್ತೇ ಆಗೋದಿಲ್ಲ, ಆ ರೀತಿ ಇದೆ. ಓವರ್ ಆಲ್ ತುಂಬಾ ಅದ್ಭುತವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಅವಲಕ್ಕಿ ಬಿಸಿಬೇಳೆ ಬಾತು ಪುಡಿ ಹುರ್ಕೊಂಡು ಎಷ್ಟು ಸುಲಭವಾಗಿ ಮಾಡಿದ್ವಿ. ಒಂದ್ ಕಡೆ ಕುಕ್ಕರಲ್ಲಿ ಕೂಗಕ್ಕಿಟ್ವಿ, ಅದು ಕೂಗೋಷ್ಟೊತ್ತಿಗೆ ಪುಡಿ ಹುರಿದಿದ್ದಾಗೋಗಿತ್ತು. 1/4 ಗಂಟೆಲಿ ಕುಕ್ಕರ್ ಕೂಗಿತ್ತು, ಪುಡಿ ಕೂಡ ಹುರಿದಿದ್ದಾಗಿತ್ತು. ಇನ್ನೊಂದು 1/4 ಗಂಟೆಲಿ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ವಿ. ಅಥೆಂಟಿಕ್ ಆಗಿರೋ ಬಿಸಿಬೇಳೆ ಬಾತ್ ರೆಡಿ ಆಗೋಯ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.